ಇಲ್ಲಿಯ ತನಕವೂ 14 ದಿನಗಳ ಕಾರ್ಯಾಚರಣೆ ನಿರಂತರವಾಗಿ ಸತತವಾಗಿ SIT ಪಾರದರ್ಶಕವಾಗಿ, ಯಾಕೆಂತ ಹೇಳಿದ್ರೆ SITಯಲ್ಲಿ ಬಹಳ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು, ಇದರ ಮುಖ್ಯಸ್ಥರು ಪ್ರಣವ್ ಮೊಹಾಂತಿ ಅವರು. ಅನಾಮಿಕಾ ತೋರಿಸಿರುವಂತಹ ನೇತ್ರಾವತಿ ಸ್ನಾನ ಘಟ್ಟದ 13 ಜಾಗಗಳು ಸೇರಿದಂತೆ ಆಚೆ ಈಚೆಗೆ ಒಂದಷ್ಟು ಪಾಯಿಂಟ್ಸ್ ಎಕ್ಸ್ಟ್ರಾ ಆದರೂ ಕೂಡ ಎಲ್ಲ ಮನವಿಯನ್ನು ಅವರು ಹೂ ಅಂತ ಹೇಳಿ ಎಲ್ಲಕ್ಕೂ ಕೂಡ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಮತ್ತು ಎಲ್ಲವನ್ನೂ ಕೂಡ ಆತನ ಎದುರಿನಲ್ಲಿಯೇ ಸಮ್ಮುಖದಲ್ಲಿಯೇ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಎಲ್ಲ ರೀತಿಯಾದಂಥ ತನಿಖೆ ಮಾಡಿದ್ದಾರೆ. ಆದರೆ ಇಲ್ಲಿಯ ತನಕವೂ ಕೂಡ ದಿನದಿಂದ ದಿನಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಮಧ್ಯದಲ್ಲಿ ಸಾಕ್ಷಿದಾರನ ಹೊರತು ಇನ್ನೊಂದಷ್ಟು ಸಾಕ್ಷಿಗಳು, ಎಲ್ಲ ಮಾಹಿತಿಗಳು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ತಂಗಡಿ SIT ಕಚೇರಿಗೆ NHRC ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC SIT ತನಿಖೆಗೆ ಸಂಬಂಧಿಸಿದಂತಹ ದಾಖಲೆಯನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಅನಾಮಿಕ ದೂರುದಾರನಿಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು, ದೂರುದಾರನ ದಾಖಲೆ ಸಂಗ್ರಹಿಸಿಕೊಂಡಿರುವಂತಹ NHRC SIT ಮತ್ತು ಇನ್ಸ್ಪೆಕ್ಟರ್ಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿರುವಂತಹ NHRC. ಅಗೇನ್ ಇನ್ನೊಂದು ಡೆವಲಪ್ಮೆಂಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕೇಂದ್ರದ ಮಾನವ ಹಕ್ಕುಗಳ ಆಯೋಗ NHRC ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ ಈ ಒಂದು ಪ್ರಕರಣಕ್ಕೆ. ಧರ್ಮಸ್ಥಳದ ಅಂದರೆ ಬೆಳ್ತಂಗಡಿ SIT ಕಚೇರಿಗೆ ಹೋಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಅನಾಮಿಕ ದೂರುದಾರನಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ದೂರುದಾರನ ದಾಖಲೆಗಳು, SITಯ ಇನ್ಸ್ಪೆಕ್ಟರ್ ಎಲ್ಲರದ್ದು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ತನಕವೂ SITಯನ್ನು ಎಲ್ಲರೂ ಸ್ವಾಗತಿಸಿದ್ರು. ಸಾಕ್ಷಿದಾರನ ಮೇಲೆ ನಿರೀಕ್ಷೆಯೂ ಹೆಚ್ಚಾಗಿತ್ತು. ಪರ ವಿರೋಧಗಳ ಚರ್ಚೆ ಮಧ್ಯದಲ್ಲಿ ಇದೀಗ NHRC ಎಂಟ್ರಿ ಕೊಟ್ಟಿದೆ.